ಒಳಗ್ ಯಾಕೆ ಹೋದ್ಲಮ್ಮ ಅವಳು? ಅಲ್ಲ ನಾನ್ ಎಲ್ಲಿ ಹೊಡೆದ್ನಮ್ಮ? ನೀನೇ ಅಲ್ವೇನೋ ನನ್ನನ್ನು ಹೊಡೆದಿದ್ದು? ನಾನ್ ಯಾಕಮ್ಮ ಹೊಡಿಲಿ? ನೀನೇ ಊರ್ಮಿಳಾಗ್ ಹೊಡೆದಿದ್ದು. ಅಲ್ಲ ನನ್ನ ಅಡ್ಗೆ ಮನೆಗೆ ಯಾವಾಗ ಹೋದೆ? ಅಯ್ಯೋ ವಾಲಿ, ಹೇಳಿದ್ದನ್ನೇ ಹೇಳಿ ಸಾಯಿಸ್ಬೇಡ ಕಣೋ. ನೀನ್ ಹೋಗಿದ್ದೆ ಕಣೋ, ಅಡ್ಗೆ ಮಾಡ್ದೆ ಕಣೋ, ಆ ಬಾಂಬು ಸಿಡಿತು ಕಣೋ, ನಮ್ಮಿಬ್ಬರ ಮುಖಗಳು ಸುಟ್ಟೋಯ್ತು ಕಣೋ. ಏನೋ ಅಮ್ಮ, ನಾನಂತೂ ಹೋಗಿಲ್ಲ. ಸೋಫಾಲ್ ಕುತ್ಕೊಂಡು ವೈದೇಹಿ ಹೋಗೋದನ್ನೇ ಕಾಯ್ತಾ ಇದ್ದೆ. ಆದ್ರೆ ಹೋಗ್ಲಿಲ್ಲ ಅಂದ್ರೆ, ನಾನು ಅಲ್ಲಿಲ್ಲ ಅಂತಂದ್ರೆ ಬಾಂಬ್ ಸಿಡ್ದು ಈ ಗಾಯ ಎಲ್ಲ ಹೇಗಾಗುತ್ತೆ? ಅಲ್ಲ ನನ್ಗೆಲ್ಲ ಮಾಯೆ ಅನ್ಸ್ತಾ ಇದೆ ಅಮ್ಮ. ಹೌದು ಕಣೋ ವಾಲಿ, ಎಲ್ಲ ಮಾಯೆ ಅನ್ನಿಸ್ತಾ ಇದೆ. ನಮ್ಗೆ ಗೊತ್ತಿಲ್ದೆ ನಮ್ ಮುಂದೆ ಏನೋ ನಡೀತಾ ಇದೆ. ಮುಂದೆ ಅಲ್ವೇ, ನಿಮ್ಮ ಹಿಂದೆ. ಅವಳಿಗೆ ಸಾವಿನ ಭಯ ತೋರಿಸ್ಬೇಕು ಅನ್ಕೊಂಡ್ರೆ ನಮ್ಗೆ ಸಾವಿನ ಭಯ ಕಾಣಿಸ್ತಿದೆ. ಏನೋ ಒಂದು ಮಾಡ್ಬೇಕು, ವೈದೇಹಿ ಇಲ್ದೆ ಇರೋ ಹಾಗೆ ಮಾಡ್ಬೇಕು. ಇಷ್ಟಾಗಿದ್ರು ನಿಮ್ಮಿಬ್ಬರಿಗೂ ಬುದ್ಧಿ ಬಂದಿಲ್ಲ ಅಲ್ವಾ? ಮಾಡ್ತೀನಿ. ಇಲ್ಲ ಏನ್ ಅತ್ತೆ ಸೊಸೆ ಇಬ್ರು ಕೆಟ್ಟು ಮುಖ ಹಾಕೊಂಡಿದ್ದೀರಾ? ಮಾಡಿದ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅಂತನಾ? ಇಲ್ಲ ಅಂದ್ರೆ ಮುಂದೆ ಮಾಡೋ ಪ್ಲಾನು ವರ್ಕೌಟ್ ಆಗುತ್ತೋ ಇಲ್ವೋ ಅಂತನಾ? ಪ್ಲಾನ್ ಅಂತೆ ಪ್ಲಾನು. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ ನಮ್ ಬಗ್ಗೆ? ಆ ವೈದೇಹಿ ಏನ್ ಹೇಳಿದ್ರು ನಂಬಿಡ್ತೀರಾ ಅದನ್ನ? ಅಷ್ಟಕ್ಕೂ ವೈದೇಹಿ ದೇವಾಂಶ್ ಸೇರ್ಕೊಂಡೆ. ಉರ್ಮಿಳಾ, ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿರಲ್ವಾ? ಹಾಗೆ ನಿನ್ನ ಬಗ್ಗೆ ನನಗೆ ಹೇಳ್ಬೇಕಾ? ಆದ್ರೂ ಈಗ ನಾವು ಮಾಡೋ ತಪ್ಪುಗಳು ನಮಗೆ ಗೊತ್ತಾಗೋದಿಲ್ಲ. ಸಾವಿನ ಅಂಚಿನಲ್ಲಿರ್ಬೇಕಾದ್ರೆ ಒಂದು ಸಲ ನಾವು ಮಾಡಿದ ಜೀವನವೆಲ್ಲ ಕಣ್ಣು ಮುಂದೆ ಬರುತ್ತಲ್ವಾ? ಅವಾಗ ನಮಗೆ ಗೊತ್ತಾಗತ್ತೆ ನಾವು ಮಾಡಿರೋ ತಪ್ಪು ಏನು ಅಂತ. ನಿನಗೂ ಅಂತ ಪರಿಸ್ಥಿತಿ ಬರೋವರೆಗೂ ಅರ್ಥ ಆಗಲ್ಲ. ಸರಿಯಾಗಿ ಹೇಳ್ದೆ ಮಗನೆ. ಇವ್ರ ಕಣ್ಣಿಗೆ ಸಾವು ಕಾಣಿಸೋವರೆಗೂ ಇವ್ರು ಮಾಡಿರೋ ಪಾಪ ಇವ್ರು ಗೊತ್ತಾಗೋದಿಲ್ಲ. ಸಾವನ್ನ ತೋರಿಸ್ತೀನಿ. ನೋಡುದ್ರಾತೆ, ಕಾಲಿಲ್ದೆ ಹೋದ್ರೂ ಕ್ಲಾಸ್ ಮಾತ್ರ ಚೆನ್ನಾಗಿ ತಗೊಂತಾರೆ. ಊರ್ಮಿಳ, ಲಕ್ಕೆ ಹೇಳ್ತಾ ಇರೋದು ಸರಿಯಾಗೇ ಇದೆಯಲ್ಲ? ಕರೆಕ್ಟಾ? ಏನತ್ತೆ ಕರೆಕ್ಟು? ಅಷ್ಟಕ್ಕೂ ಅವ್ರು ಏನ್ ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಅತ್ತೆ, ಏನಾಯ್ತು ಈ ಅತ್ತೆಗೆ? ಜ್ಞಾನೋದಯ ಆಗಿರ್ಬೇಕು. ಸಾವಿನ ಅಂಚಿಗೆ ಹೋಗ್ತಿದ್ದ ಹಾಗೇನೆ ಬುದ್ಧಿ ಬಂದಿರೋ ಹಾಗಿದೆ. ನಿಮ್ ತಮ್ಮನಿಗೆ ಹುಡ್ತಿರೋ ಮಗು ಕಾರಣದಿಂದ ಪ್ರತಿದಿನ ಮನೇಲಿ ಯಾರಾದ್ರೂ ಒಬ್ರು ಒಂದಲ್ಲ ಒಂದು ಅಪಾಯಕ್ಕೆ ಸಿಕ್ಕಾಕೊಂತ ಇದೀವಿ. ಎಲ್ಲಿ ಏನಾಗುತ್ತೋ ಅಂತ ಭಯ ಪಟ್ಕೊಂಡ್ ಬದುಕ್ತಾ ಇದೀವಿ. ಅದ್ಕೆ ನೀವ್ ಈ ತರ ಪ್ರತಿ ಸಲ ನಮ್ಮ ಮಗು ಬಗ್ಗೆ ಮಾತಾಡೋದು ಸರಿ ಅಲ್ಲ. ನಿನಗಿದು ಸರಿ ಅಂತ ಅನಿಸ್ತಾ ಇರ್ಬೋದು, ಯಾಕೆಂದ್ರೆ ನಿನ್ ಮಗುನೇ ಅಲ್ವಾ? ನೀವು ಖುಷಿಯಾಗಿ ಪ್ರಾಣ ತ್ಯಾಗ ಮಾಡ್ತೀರಾ, ಆದ್ರೆ ನಾವ್ಯಾಕ್ ಮಾಡ್ಬೇಕು? ಸುಮ್ನೆ ನಾವ್ಯಾಕ್ ಸಾಯ್ಬೇಕು ಹೇಳು? ಅಕ್ಕ ಸಾಕು. ನಿಜ ಏನು, ನೀವ್ ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ ಎಲ್ಲ ಗೊತ್ತಿದೆ. ಅಷ್ಟಕ್ಕೂ ನೀವ್ ಬದ್ಲಾಗ್ತೀರಾ ಅಂತ ತುಂಬಾ ನಂಬಿಕೆ ಇಟ್ಕೊಂಡು ಹೇಳ್ತಾನೆ ಇದೀವಿ.
ವಾಲಿ ವಾಲಿ ಊರ್ಮಿಳಾ ಊರ್ಮಿಳಾ ವಾಲಿ ವಾಲಿ ಊರ್ಮಿಳಾ ಯಾರಾದ್ರೂ ಕಾಪಾಡಿ ವಾಲಿ ಊರ್ಮಿಳಾ ಇಂಥ ಹಾಡನ್ನು ಯಾರು ಹಾಕಿದ್ದು ಏ ವಾಲಿ ಊರ್ಮಿಳಾ ಈ ಸೌಂಡ್ಗೆ ನನ್ ಕೂಗು ಇವ್ರಿಗೆ ಯಾರಿಗೂ ಕೇಳಿಸ್ತಿಲ್ವಲ್ಲ ವಾಲಿ ಏ ವಾಲಿ ನನ್ ಯಾರು ನೇಣು ಹಾಕಿದ್ದು ನನ್ ಕೈ ಯಾರು ಕಟ್ ಹಾಕಿದ್ದು ಅಲ್ಲ ನಾನು ಊರ್ಮಿಳ ಹತ್ರ ಮಾತಾಡ್ತಿದ್ದೆ ಅಲ್ವಾ ಇದ್ದಕ್ಕಿದ್ದಾಗೆ ಇಲ್ಲಿಗೆ ಯಾಕೆ ಬಂದೆ ಅಯ್ಯೋ ಒಳಗಡೆ ಯಾರು ಚಿಲ್ಕ ಹಾಕಿದ್ದು ಈ ಸ್ಟೂಲ್ ಯಾರು ಹಾಕಿದ್ದು ಫ್ಯಾನ್ಗೆ ಯಾರು ಇದನ್ನ ಹಾಕಿದ್ದು ನನಗೇನೋ ಅರ್ಥ ಆಗ್ತಿಲ್ವಲ್ಲ ಏನ್ ನಡೀತಾ ಇದೆ ಎಷ್ಟು ಸುಲಭವಾಗಿ ನೀನು ನಿನ್ ಮಗ ಸೇರ್ಕೊಂಡು ನಮ್ ಪ್ರಾಣನ ತೆಗೆದ್ಬಿಟ್ರಿ. ಅಯ್ಯೋ ವಾಲಿ ಈಗ ನಿನಗೆ ಪ್ರಾಣದ ಬೆಲೆ ಏನು ಅಂತ ಗೊತ್ತಾಗ್ಬೇಕು. ಹೋರಾಡು. ಪ್ರಾಣದ ಬೆಲೆ ಏನು ಅಂತ ಗೊತ್ತಾಗೋವರೆಗೂ ಹೋರಾಡು. ವಾಲಿ ಒದ್ದಾಡು, ಚೆನ್ನಾಗಿ ಒದ್ದಾಡು, ಸತ್ತು ಹೋಗು.